ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಜಾರ್ ಆ್ಯಪನ್ನು ಯಾವ ರೀತಿಯಾಗಿ ಲಾಗಿನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಜಾರ್ ಆ್ಯಪಲ್ಲಿ ನೀವು ಡಿಜಿಟಲ್ ಗೋಲ್ಡನ್ನು ಪರ್ಚೇಸನ್ನು ಮಾಡ್ಬೋದು ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಬದ್ರಿನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಕೂಡ ಈ ಒಂದು ವಿಡಿಯೋ ರೀಚ್ ಆಗಲಿ ಫ್ರೆಂಡ್ಸ್. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಜಾರ್ ಆ್ಯಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆಗಡೆ ಕ್ಲಿಕ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಭಾಷೆಯನ್ನು ಕೇಳುತ್ತೆ. ನಿಮಗೆ ಯಾವ ಭಾಷೆ ಬೇಕು ಆ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಕನ್ನಡ, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ನಿಮಗೆ ಬೇಕಾಗಿರುವಂಥ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಎಂಟರ್ ಯುವರ್ ನಂಬರ್ ಅಂತ ಕೇಳುತ್ತೆ. ನೀವು ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಕೊಳ್ಳಿ. ನಂತರ ಕೆಳಗಡೆ ನಿಮಗೆ ಒಂದು ಬಾಕ್ಸ್ ಇರುತ್ತೆ. ಬಾಕ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಟಿಕ್ ಮಾರ್ಕ್ ಆಗುತ್ತೆ, ರೈಟ್ ಮಾರ್ಕ್. ಖಾಲಿ ಬಾಕ್ಸ್ ಇರುತ್ತೆ, ಅದು ಟಿಕ್ ಮಾರ್ಕನ್ನು ಮಾಡಬೇಕಾಗುತ್ತೆ. ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ. ನಂತರ ಗೆಟ್ OTP ಮೇಲ್ಗಡೆ ಕ್ಲಿಕ್ ಮಾಡಿ. ಗೆಟ್ OTP ಮೇಲ್ಗಡೆ ಕ್ಲಿಕ್ ಮಾಡಿದಾಗ OTP ಬರುತ್ತೆ. OTP ಅದಾಗದೇ ಫಿಲ್ ಆಗುತ್ತೆ. ಫಿಲ್ ಆಗಿಲ್ಲ ಅಂತಂದರೆ ನೀವು OTPಯನ್ನು ನೋಡಿಕೊಂಡು ಫಿಲ್ ಮಾಡಿ. ನಂತರ ನಿಮಗೆ ಪರ್ಮಿಷನ್ಸನ್ನು ಕೇಳುತ್ತೆ. 2-3 ಪರ್ಮಿಷನ್ ಕೇಳುತ್ತೆ. ಎಲ್ಲ ಪರ್ಮಿಷನ್ನಿಗೂ ಅಲೋವನ್ನು ಕೊಡಿ. ನಂತರ ನಿಮಗೆ ನಿಮ್ಮ ನೇಮನ್ನು ಕೇಳುತ್ತೆ. ವಾಟ್ ಈಸ್ ಯುವರ್ ನೇಮ್, ಇಟ್ ಶುಡ್ ಬಿ ಸೇಮ್ ಆ್ಯಸ್ ಯುವರ್ ಆಧಾರ್ ಕಾರ್ಡ್ ಅಂತ ಬರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆ ಅಲ್ವೋ ಅದೇ ರೀತಿಯಾಗಿ ಇಲ್ಲಿ ನೇಮನ್ನು ಎಂಟರ್ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಡೈಲಿ ಸೇವಿಂಗ್ಸ್ ಅಂತ ಬರುತ್ತೆ. ನಿಮಗೆಲ್ಲ ಸ್ಕ್ರೀನ್ ಮೇಲ್ಗಡೆ ಬರ್ತಾ ಇದೆ ನೋಡಿ. ಡೈಲಿ ಸೇವಿಂಗ್ಸ್ ಅಂತ ಬರುತ್ತೆ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ. ನಿಮಗೆ ಬೇಕಾಗಿರುವಂಥ 10 ರೂಪಾಯಿಂದ ನೀವು 10 ರೂಪಾಯಿಂದ ಸೇವಿಂಗ್ಸನ್ನು ಮಾಡ್ಬೋದು ಫ್ರೆಂಡ್ಸ್. ಡೈಲಿ 10 ರೂಪಾಯಿಯನ್ನು ಸೇವಿಂಗ್ಸ್ ಮಾಡ್ತಾ ನೀವು ಜಾಸ್ತಿ ಅಮೌಂಟನ್ನು ಪಡ್ಕೊಳ್ಬೋದು. ಈ ರೀತಿಯಾಗಿ ಸೇವಿಂಗ್ಸನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಲಾಗಿನ್ ಮಾಡುವಾಗಲೇ ಈ ಥರ ಇಂಟರ್ಫೇಸ್ ಬಂದಿರುತ್ತೆ. ನಿಮಗೆ ಬೇಡ ಅಂತಂದರೆ ಮೇಲ್ಗಡೆ ನೋಡಿ ಸ್ಕಿಪ್ ಅಂತ ಇದೆ. ಆ ಸ್ಕಿಪ್ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಸ್ಕಿಪ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸ್ಕಿಪ್ ಆದ ನಂತರ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಈಗ ಫ್ರಂಟಲ್ಲಿ ಹೋಮ್ ಪೇಜಲ್ಲಿ ಹೋಮ್ ಪೇಜಲ್ಲಿ ಈ ರೀತಿಯಾಗಿ ಇರುತ್ತೆ ಫ್ರೆಂಡ್ಸ್. ನಂತರ ನೀವು ಇನ್ವೆಸ್ಟನ್ನು ಮಾಡ್ಬೋದು. ಡೈಲಿ ಇನ್ವೆಸ್ಟನ್ನು ಮಾಡ್ಬೋದು ಅಥವಾ ಒಂದೇ ದಿನದಲ್ಲಿ ಎಲ್ಲ ಕೂಡ ಇನ್ವೆಸ್ಟನ್ನು ಮಾಡ್ಬೋದು. ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಇನ್ವೆಸ್ಟನ್ನು ಮಾಡ್ಬೋದು. ಇದರಲ್ಲಿ ನೀವು ಡಿಜಿಟಲ್ ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು. ಡಿಜಿಟಲ್ ಗೋಲ್ಡನ್ನು ಪರ್ಚೇಸ್ ಮಾಡಿದ್ರೆ ಅದು ಕೈಗೆ ಸಿಗಲ್ಲ, ಮೊಬೈಲ್ ಆ್ಯಪಲ್ಲಿ ಮಾತ್ರ ಇರುತ್ತೆ ಫ್ರೆಂಡ್ಸ್. ನೀವು ಎಷ್ಟು ರೂಪಾಯಿಯನ್ನು ಕೊಟ್ಟು ಗೋಲ್ಡನ್ನು ಪರ್ಚೇಸ್ ಮಾಡಿರ್ತೀರಲ್ವ ಅಷ್ಟು ರೂಪಾಯಿ ಗೋಲ್ಡ್ ಅಲ್ಲಿ ಇರುತ್ತೆ. ನೀವು ಅದನ್ನು ಬೇಕಾದರೆ ಸೆಲ್ಲನ್ನು ಮಾಡ್ಬೋದು. ನಿಮಗೆ ಬೇಕಾದಾಗ ವಿಡ್ರಾನ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಿಮಗೆ ಅದು ದಿನ ಹೋದಂತೆ ನೀವು ಹಾಕಿರುವಂಥ ಅಮೌಂಟ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಈಗ ನೀವು ಯಾವ ಟೈಮಲ್ಲಿ ಹಾಕಿದಿರಲ್ವ ಅದರ ಮುಂದಿನ ವರ್ಷದಲ್ಲಿ ಅದಕ್ಕೆ ಎಷ್ಟು ರೇಟ್ ಆಗಿದೆಯಲ್ವ ಅಷ್ಟು ರೇಟು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಆ ರೇಟಲ್ಲಿ ನೀವು ಸೆಲ್ಲನ್ನು ಮಾಡ್ಬೋದು. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಜಾರ್ ಆ್ಯಪನ್ನು ಲಾಗಿನ್ ಮಾಡೋದು ಅಂತ. ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋತ್ತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆಯವ್ರು ಕೂಡ ನೋಡೋದು ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.